ಹೈ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಆಸೆ ಸೀರಿಯಲ್ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಮೀನಾ ಇವತ್ತು ಒಂದಿನ ಶಾಂತಿ ಜೊತೆ ನೀನು ರೂಮಲ್ಲಿ ಮಲ್ಕೋ ಹೋಗಮ್ಮ ಅಂತ ರಂಗನಾಥ್ ಅವರು ಹೇಳಿದಾಗ ಶಾಂತಿ ಕೇಳಿ ಶಾಕ್ ಆಗ್ತಾಳೆ. ಅದೆಲ್ಲ ಏನು ಬೇಡ, ಹೌದು ನೀವೆಲ್ಲಿ ಮಲ್ಕೊಳ್ತೀರಾ ಅಂತ ಶಾಂತಿ ಕೇಳಿದಾಗ ನಾನು ಸೂರ್ಯನ ಜೊತೆ ಈ ರೂಮಲ್ಲಿ ಮಲಗ್ತೀನಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಪ್ಪ ನನಗೆ ರೂಮ್ ಬೇಕಪ್ಪ ಅಂತ ಮನೋಜ ಹೇಳಿದಾಗ ಹಾಗಾದ್ರೆ ನೀನು ನನ್ನ ಜೊತೆನೆ ಬಂದು ಮಲ್ಕೋ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಮೇಲೆ ರೋಹಿಣಿ ಅಂತ ಮನೋಜ ಹೇಳಿದಾಗ ರೋಹಿಣಿ ನನ್ನ ಜೊತೆನೆ ಮಲ್ಕೊಳ್ಳಿ ಬಿಡ ಅಂತ ಶಾಂತಿ ಹೇಳ್ತಾಳೆ. ಅಮ್ಮ ಹೇಗಮ್ಮ ರೋಹಿಣಿ ಇಲ್ದೆ ಒಬ್ನೇ ಮಲ್ಕೊಳ್ಳೋದಾ ಅಂತ ಮನೋಜ ಕೇಳಿದಾಗ ಸುಮ್ಮನೆ ಹೋಗ ರೋಹಿಣಿ, ನೀನ್ ಬಂದು ನನ್ನ ಜೊತೆ ಮಲ್ಕೊಳ್ಳಮ್ಮ ಅಂತ ಶಾಂತಿ ಒಳಗಡೆ ಹೋಗ್ತಾಳೆ. ಆಗ ಸೂರ್ಯ ಮೀನನ್ನ ಬಾ ಅಂತ ಮಾತ್ರೆ ತಗೊಳ್ಳೋಂತೆ ಅಂತ ಕರ್ಕೊಂಡು ಹೋಗ್ತಾನೆ. ಈ ಕಡೆ ರೂಮಲ್ಲಿ ಶಾಂತಿ ಹಾಸ್ಯನ ರೆಡಿ ಮಾಡ್ತಿರ್ತಾಳೆ. ಅಲ್ಲಿಗೆ ಮೀನಾ ಬರ್ತಾಳೆ. ರೋಹಿಣಿ ಎಲ್ಲಿ ಅಂತ ಶಾಂತಿ ಕೇಳಿದಾಗ ಅವ್ರು ಊಟ ಮಾಡ್ತಿದ್ದಾರೆ, ಬರ್ತಾರೆ, ನೀವು ಮಲ್ಕೊಳ್ಳಿ ಅಂತ ಮೀನಾ ಹೇಳ್ತಾಳೆ. ಅದ್ ನನಗೆ ಗೊತ್ತು, ಎಲ್ಲ ನನ್ನ ಹಣೆ ಬರ, ಯೋಗ್ಯತೆ ಇಲ್ದಿರೋರ್ ಜೊತೆ ಎಲ್ಲ ಇರ್ಬೇಕಾಗಿರೋ ಕರ್ಮ ನಂದು ಅಂತ ಶಾಂತಿ ಬೈಕೊಳ್ತಾ ಇರ್ತಾಳೆ. ಅದನ್ನ ಮೀನಾ ಕೇಳಿಸ್ಕೊಂಡು ಕೋಪ ಮಾಡ್ಕೊಳ್ತಾಳೆ. ಮೀನಾ ಚಾಪೆನ ಹಸ್ಕೊಂಡು ನನ್ಗೆ ಚಾಪೆ ಹಸ್ಕೊಂಡ್ ಮಲ್ಗಿ ರೂಢಿ ಇದೆ, ನಾನು ಇಲ್ಲೇ ಮಲ್ಕೊಳ್ತೀನಿ ಅಂತ ಮೀನಾ ಶಾಂತಿಗೆ ಹೇಳ್ತಾಳೆ. ಈ ಕಡೆ ಮನೋಜ್ ರೂಮಲ್ಲಿ ಮನೋಜ್ ಮತ್ತೆ ರಂಗನಾಥ್ ಅವರು ಬೆಡ್ ಮೇಲೆ ಕುತ್ಕೊಂಡಿರ್ತಾರೆ. ಅಲ್ಲಿಗೆ ಸೂರ್ಯ ಬಂದು ಅಪ್ಪ ಒಂಚೂರು ಕಾಲೆತ್ತಪ್ಪ ಅಂತ ಹೇಳಿ ಕೆಳಗಡೆ ಚಾಪೆ ಹಾಸ್ಕೊತಾನೆ. ಲೋ ನೀನು ಬಂದು ಇಲ್ಲಿ ಮಲ್ಕೊಳ್ಳೋ ಸೂರ್ಯ ಅಂತ ರಂಗನಾಥ್ ಅವ್ರು ಹೇಳಿದಾಗ ಅಪ್ಪ 3 ಜನ ಹೇಗಪ್ಪ ಮೇಲೆ ಮಲ್ಕೊಳಕ್ಕಾಗತ್ತೆ, ಕಂಫರ್ಟೇಬಲ್ ಇರಲ್ಲ ಅಂತ ಸೂರ್ಯಂಗೆ ಮನೋಜ ಹೇಳ್ತಾನೆ. ಅಪ್ಪ ನಾನು ಇಲ್ಲೇ ಮಲ್ಕೋತೀನಿ ಅಪ್ಪ, ನೀನ್ ಆರಾಮಾಗಿ ಮೇಲೆ ಮಲ್ಕೋ ಅಂತ ಸೂರ್ಯ ಹೇಳಿದಾಗ ಒಂದ್ ಕೆಲ್ಸ ಮಾಡು, ನೀನ್ ಮೇಲೆ ಮಲ್ಕೋ, ನಾನು ಈ ಕೆಳಗಡೆ ಮಲ್ಕೋತೀನಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಬೇಡಪ್ಪ, ನಾನ್ ಎಲ್ ಮಲ್ಕೊಂಡ್ರೋ ನಿದ್ದೆ ಬರುತ್ತೆ, ನೀನ್ ಆರಾಮಾಗಿ ಮಲ್ಕೋ ಅಂತ ಸೂರ್ಯ ಹೇಳಿ ಮಲ್ಕೊಳ್ತಾನೆ. ಆಗ ಮನೋಜ ರಂಗನಾಥ್ ಅವರನ್ನು ಅಪ್ಪ ನೀನ್ ಗೊರಕೆ ಹೊಡಿಯಲ್ಲ ತಾನೆ ಅಂತ ಕೇಳ್ತಾನೆ. ಯಾಕೋ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ನನ್ಗೆ ಶಬ್ದ ಬಂದ್ರೆ ನಿದ್ದೆ ಬರೋದಿಲ್ಲಪ್ಪ, ಯಾವಾಗ್ಲೂ ನೀವು ಮಲ್ಕೊಂಡಾಗ ಗೊರಕೆ ಹೊಡಿತೀರಾ, ಅದಕ್ಕೆ ನಾನು ಚಿಕ್ಕ ವಯಸ್ಸಿಂದ ನಾನು ನಿಮ್ಮ ಪಕ್ಕದಲ್ಲಿ ಮಲ್ಕೊಳ್ಳೋದೇ ಇಲ್ಲ ಅಂತ ಮನೋಜ ಹೇಳ್ತಾನೆ. ಲೇ ಅಪ್ಪ ಏನು ನಿಂತರ ಹಗ್ಲಲ್ಲಿ ಪಾರ್ಕಲ್ಲಿ ಮಲ್ಕೊಂಡ ಬಂದಿರೋದು, ಡೈಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕಷ್ಟಪಟ್ಟು ಕೆಲಸ ಮಾಡಿ ಬರೋರು ಕಣೋ. ಅದು ಅಲ್ಲದೆ ನಿನ್ಗೆ 4 ಡಿಗ್ರಿ ಓದ್ಸೋದಕ್ಕೆ ಓವರ್ ಡ್ಯೂಟಿ ಮಾಡಿರೋರು ಅವರು. ಸರಿಯಾಗಿ ನಿದ್ದೆ ಮಾಡದೆ ಕಷ್ಟಪಟ್ಟು ಕೆಲಸ ಮಾಡಿದಾಗ ಗೊರಕೆ ಬಂದೇ ಬರುತ್ತೆ. ನೀನ್ ಕೇಳ್ಸಕ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಕಿವಿಲಿ ಹತ್ತಿ ಇಟ್ಕೊಂಡ್ ಮಲ್ಕೊ. ಅಪ್ಪ ನೀನ್ ಆರಾಮಾಗಿ ನಿನ್ಗೆ ಇಷ್ಟ ಬಂದಾಗ ಮಲ್ಕೊಳಪ್ಪ ಅಂತ ಸೂರ್ಯ ಹೇಳ್ತಾನೆ. ಅದೆಲ್ಲ ಏನೂ ಇಲ್ಲ ಕಣೋ, ಗೊರಕೆ ನಿಲ್ಲೋದಕ್ಕೆ ಒಂದು ಐಡಿಯಾ ಹೇಳ್ತೀನಿ ಕೇಳು. ಅಕಸ್ಮಾತ್ ನನ್ ಗೊರಕೆ ಹೊಡೆದ್ರೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ರೆಡ್ ಕಲರ್ ಬಟ್ಟೆ ತೋರಿಸ್ಬೇಕಾ ಅಂತ ಮನೋಜ ಹೇಳ್ತಾನೆ. ಸ್ವಲ್ಪ ನನ್ನ ತಟ್ಟ, ಅವಾಗ ಸೈಡಿಗೆ ಮಲ್ಕೋತೀನಿ, ಗೊರಕೆ ಬರೋದಿಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಪ್ಪ ಏನಾದ್ರೂ ಹೇಳ್ಕೊಳ್ಳಿ, ನಿನ್ಗಿಷ್ಟ ಬಂದಂಗ ಮಲ್ಕೊಳಪ್ಪ ಅಂತ ಸೂರ್ಯ ಹೇಳ್ತಾನೆ. ಸರಿ ಅಂತ ಇಬ್ರು ಮಲ್ಕೊಳ್ತಾರೆ. ಆಗ ಸೂರ್ಯ ಸಡನ್ ಆಗಿ ಎದ್ದು ಅಪ್ಪ ನಿನ್ಗೆ ಜ್ಞಾಪಕ ಇದೆಯಾ, ಚಿಕ್ಕ ವಯಸ್ಸಲ್ಲಿ ಮಳೆ ಗುಡುಗು ಬರ್ಬೇಕಾದ್ರೆ ನಿಮ್ ಪಕ್ಕದಲ್ಲಿ ನಾವೆಲ್ಲರೂ ಬಂದು ಮಲ್ಕೊಳ್ತಿದ್ವಿ ಹಾಗೆ ಹಾಲಲ್ಲಿ, ಇವನ್ ಬಂದು ಹಂಗೆ ನಡುಕ್ತಾ ಇದ್ದ, ಜ್ಞಾಪಕ ಇದೆಯಾ ಅಂತ ಸೂರ್ಯ ಕೇಳ್ತಾನೆ. ಯಾರಾದ್ರೂ ನಿನ್ನ ಹತ್ರ ಇವಾಗ ಅದ್ರ ಬಗ್ಗೆ ಕೇಳಿದ್ರಾ ಅಂತ ಮನೋಜ ಹೇಳಿದಾಗ ಸುಮ್ಮನೆ ಮಲ್ಕೊಳ ಅಂತ ರಂಗನಾಥ್ ಅವರು ಮನೋಜನ್ಗೆ ಹೇಳ್ತಾರೆ. ಅಪ್ಪ ಆ ಟೈಮಲ್ಲಿ ನಾವೆಲ್ಲರೂ ಒಟ್ಟಿಗೆ ಮಲ್ಕೊಳ್ತಾ ಇದ್ವಲ್ಲ, ಆಗ ನೀನು ಕತೆನೂ ಹೇಳ್ತಿದ್ದೆ ಅಲ್ವಾ ಅಂತ ಸೂರ್ಯ ಕೇಳ್ತಾನೆ. ಆವಾಗ ನನ್ಗೇನ್ ತೋಚ್ತಿತ್ತು ಆ ಕತೆನ ಹೇಳ್ತಾ ಇದ್ದೆ ಅಂತ ರಂಗನಾಥ್ ಅವ್ರು ಹೇಳಿದಾಗ ಇವಾಗ್ಲೂ ಅದೇ ರೀತಿ ಕತೆ ಹೇಳಪ್ಪ ಅಂತ ಸೂರ್ಯ ಕೇಳ್ತಾನೆ. ಬೆಳಗ್ಗೆ ನಾನು ಅಂಗಡಿ ಓಪನ್ ಮಾಡ್ಬೇಕಣೋ, ನನ್ಗೆ ಕೆಲ್ಸ ಇದೆ, ಮಲ್ಕೊಳ್ಳೋ ಸುಮ್ನೆ ಅಂತ ಮನೋಜ ಹೇಳ್ತಾನೆ. ಅವ್ನ ಹಂಗೇನೆ ಅಪ್ಪ, ನೀನ್ ಕತೆ ಹೇಳಿದ್ರೆ ಚೆನ್ನಾಗಿದ್ದೆ ಬರುತ್ತೆ, ನೀವ್ ಹೇಳಪ್ಪ ಅಂತ ಸೂರ್ಯ ಕೇಳ್ತಾನೆ. ಅದೆಲ್ಲ ಮರ್ತೋಯ್ತು ಅನ್ಕೊಳ್ಳೋ, ನೀನ್ ಬೇಕಾದ್ರೆ ಕತೆ ಹೇಳು, ನಾನ್ ಕೇಳಿಸ್ಕೊಳ್ತೀನಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಹಂಗ ಹೇಳ್ತಿದ್ಯಾ, ಯಾವ ಕತೆ ಹೇಳಿ ಅಂತ ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ಇಡೀ ಕರ್ನಾಟಕಕ್ಕೆ ಗೊತ್ತಿರೋ ಒಂದು ಒಳ್ಳೆ ಕತೆ ಹೇಳ್ತೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ ರಂಗನಾಥ್ ಅವರು ನಿದ್ದೆ ಮಾಡ್ತಿರ್ತಾರೆ. ಅಪ್ಪ ಕೇಳಪ್ಪ ಅಂತ ಸೂರ್ಯ ಹೇಳ್ತಾನೆ. ನಿದ್ದೆ ಬರ್ತಿದೆ ಕಣೋ ಅಂತ ಮನೋಜ ಹೇಳಿದಾಗ ಈ ಕಥೆಲಿ ಮೇನ್ ಹೀರೋ ನಿನ್ ತರ ಕ್ಯಾರೆಕ್ಟರ್ ಕಣೋ ಅಂತ ಸೂರ್ಯ ಹೇಳಿದಾಗ ನಂತರನ ಅದ್ಯಾರು ಅಂತ ಮನೋಜ ಕೇಳ್ತಾನೆ. ಕಾಗೆ ಅಂತ ಸೂರ್ಯ ಹೇಳ್ತಾನೆ. ಕಾಗೆನ ಅಂತ ಮನೋಜ ಕೇಳಿದಾಗ ಹೌದು ಕಣೋ, ಕಾಗೆ ಕಥೆನೆ ಅಂತ ಸೂರ್ಯ ಹೇಳ್ತಾನೆ. ಆ ಕತೆ ಎಲ್ರಿಗೂ ಗೊತ್ತಿರೋದೆ,
ನೀನೇನೋ ಹೊಸ್ದಾಗಿ ಹೇಳ್ತಿದ್ಯಾ ಮಲ್ಕೊಳ್ಳಲೆ ಅಂತ ಮನೋಜ ಹೇಳ್ತಾನೆ. ಲೋ ಮನೋಜ, ಎಲ್ಲಾರ್ಗೂ ಗೊತ್ತಿರೋ ಕಥೆನೆ, ಆದ್ರೆ ಎಲ್ಲಾ ಕಾಲದಲ್ಲಿಯೂ ಈ ಕತೆ ಎಷ್ಟು ಚೆನ್ನಾಗಿ ಫೇಮಸ್ ಆಗಿದೆ ಅಂದ್ರೆ ಇದು ಎಲ್ರಿಗೂ ಅನ್ವಯ ಆಗುತ್ತೆ ಗೊತ್ತಾ. ಇಲ್ಲಿ ಕೇಳು ಅಪ್ಪ, ನೀನ್ ಕೇಳಪ್ಪ ಅಂತ ಸೂರ್ಯ ರಂಗನಾಥ್ ಅವರನ್ನೇ ಎಬ್ಬಿಸ್ತಾನೆ. ಹೇಳೋ ಅಂತ ರಂಗನಾಥ್ ಅವ್ರು ಹೇಳಿ ಹಂಗೆ ಮಲಗಿರ್ತಾರೆ. ಒಂದೂರಲ್ಲಿ ನ್ಯಾಯವಾಗಿ ಸಂಪಾದನೆ ಮಾಡೋ ಅಜ್ಜಿ ಇದ್ರಂತೆ. ಎಲ್ರಿಗೂ ಒಳ್ಳೇದನ್ನೇ ಮಾಡ್ತಿದ್ರಂತೆ. ಮಕ್ಕಳನ್ನೆಲ್ಲ ಚೆನ್ನಾಗಿ ಬೆಳೆಸಿ ಒಳ್ಳೆ ವ್ಯಕ್ತಿಗಳನ್ನಾಗಿ ಮಾಡಿದ್ರಂತೆ. ಅಜ್ಜಿಗೆ ಚಿನ್ನದಂತ ಮನ್ಸು. ಹೆಚ್ಚು ಕಮ್ಮಿ ನಿನ್ನಂಗೆ ಅಪ್ಪ. ಅಪ್ಪ ಕೇಳಿಸ್ಕೊಳ್ತಿದ್ಯಾ ತಾನೆ ಅಂತ ಸೂರ್ಯ ಹೇಳಿದಾಗ ಹ್ಞೂ ಕೇಳಿಸ್ಕೊತಾ ಇದ್ದೀನಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಜ್ಜಿ ಒಂದ್ ದಿವ್ಸ ಕಷ್ಟಪಟ್ಟು ಒಡೆನ ಸುಡ್ತಿದ್ರಂತೆ. ಅದು ಸಾಧಾರಣ ಒಡೆ ಅಲ್ಲ ಅಪ್ಪ ಅಂತ ಸೂರ್ಯ ಹೇಳಿದಾಗ ಇನ್ನೇನು ಸ್ಪೆಷಲ್ ಒಡೆನ ಅಂತ ಮನೋಜ ಕೇಳ್ತಾನೆ. ಆ ಅಜ್ಜಿ ಜೀವನನೇ ಅದ್ರಲ್ಲಿತ್ತು. ಆ ಒಡೆ ಬೆಲೆ 27 ಲಕ್ಷ ಅಂತ ಇಟ್ಕೋ ಅಂತ ಸೂರ್ಯ ಹೇಳಿದಾಗ ಒಂದು ಒಡೆ 27 ಲಕ್ಷನಾ ಅಂತ ಮನೋಜ ಕೇಳ್ತಾನೆ. ಹೌದು ಕಣೋ, ಅದು ಹಾಗೆ. ಅಜ್ಜಿ ಕಷ್ಟಪಟ್ಟು ಮಾಡಿದಂತ ಒಡೆನ ತಾನೊಬ್ಬ ದೊಡ್ಡ ಬುದ್ಧಿವಂತ ಮಣ್ಣಂಗಟ್ಟಿ ಅಂತ ಅನ್ಕೊಳ್ತಿದ್ದ ಕಾಗೆ ಮುಂಡೆದು ಕದ್ಬಿಡ್ತು. ನಿಂತಾರಾನೆ ತುಂಬಾ ಓದಿರೋ ಕಾಗೆ ಆ ಅಜ್ಜಿನ ಯಾಮಾರಿಸ್ಬಿಟ್ಟು ಆ ಕಾಗೆ ಆ ಒಡೆನ ಎತ್ಕೊಂಡು ಓಡೋಯ್ತು. ಅಪ್ಪ ನೋಡಪ್ಪ ಏನೇನೋ ಹೇಳ್ತಿದ್ದಾನೆ ಅಂತ ಮನೋಜ ಹೇಳಿದಾಗ ಇಲ್ಲ ಕಂದ, ಯಾಕೋ ಇವಾಗ ಇದೆಲ್ಲ, ಸುಮ್ಮನೆ ಮಲ್ಕೊಳ್ಳೋ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಪ್ಪೋ ಇರಪ್ಪ, ಪೂರ್ತಿ ಕತೆನ ಕೇಳಿಸ್ಕೊಳಪ್ಪ ಅಂತ ಸೂರ್ಯ ಹೇಳ್ತಾನೆ. ಅಪ್ಪೋ ನಾನು ಬೆಳಗ್ಗೆನೆ ಹೋಗ್ಬೇಕಪ್ಪ, ಹೇಳಪ್ಪ ಇವನಿಗೆ ನನ್ನ ಅಂಗಡಿ ತೆಗಿಬೇಕು ಅಂತ ಮನೋಜ ಹೇಳಿದಾಗ ಲೋ ಕಂದ ಬಿಟ್ಬಿಡೋ, ನೀನು ಮಲ್ಕೊಳ್ಳೋ, ಅವನಿಗೂ ಮಲ್ಗೋಕ್ ಬಿಡೋ ಅಂತ ರಂಗನಾಥ್ ಅವರು ಹೇಳ್ತಾರೆ. ಸರಿ ಅಂತ ಸೂರ್ಯ ಮಲ್ಕೊಳ್ತಾನೆ. ಈ ಕಡೆ ರೂಮ್ಗೆ ರೋಹಿಣಿ ಬರ್ತಾಳೆ. ಊಟ ಮಾಡ್ದಮ್ಮ ಅಂತ ರೋಹಿಣಿನ ಶಾಂತಿ ಕೇಳಿದಾಗ ಆಯ್ತು ಅತ್ತೆ, ನೀರ್ ಬಾಟ್ಲು ತಗೊಳ್ಳಿ ಅಂತ ರೋಹಿಣಿ ಹೇಳ್ತಾಳೆ. ಅತ್ತೆ ನೀವ್ ಬೇಕಿದ್ರೆ ಆರಾಮಾಗಿ ಮಲ್ಕೊಳ್ಳಿ, ನಾನು ಕೆಳಗಡೆ ಮಲ್ಕೊಳ್ತೀನಿ ಅಂತ ರೋಹಿಣಿ ಹೇಳಿದಾಗ ಬೇಡಮ್ಮ, ನೀನು ಇಲ್ಲೇ ಬಂದು ಪಕ್ಕದಲ್ಲಿ ಮಲ್ಕೋ, ಇಲ್ಲ ಅಂದ್ರೆ ಕೆಳಗಡೆ ಮಲಗಿರೋರು ಬಂದು ಮೇಲ್ಗಡೆ ಮಲಗ್ಬಿಡ್ತಾರೆ ಅಂತ ಶಾಂತಿ ಹೇಳ್ತಾಳೆ. ಸರಿ ಅತ್ತೆ, ನೀರನ್ನ ತಗೊಂಡ್ರಲ್ವಾ, ನಾನು ಈ ಕಡೆ ಮಲ್ಕೊಳ್ತೀನಿ ಅಂತ ರೋಹಿಣಿ ಹೋಗ್ಬೇಕಾದ್ರೆ ಆ ಮನುಷ್ಯನ್ ಬೇರೆ ಕೆಲ್ಸ ಇಲ್ದೆ ಇವಳಿನ ಇಲ್ಲಿಗೆ ಬಂದು ಮಲ್ಕೊಳ್ಳೋದಕ್ಕೆ ಹೇಳ್ದ. ಎಲ್ಲಿ ಇವಳು ಪಕ್ಕದಲ್ಲಿ ಬಂದು ಮಲ್ಕೊಳ್ತಾಳೋ ಅಂತ ಭಯ ಆಗ್ತಿತ್ತು ನನಗೆ ಅಂತ ಶಾಂತಿ ಹೇಳ್ತಾಳೆ. ಮತ್ತೆ ಹಾಗಾದ್ರೆ ನನ್ ಮೇಲಿನ ಪ್ರೀತಿಯಿಂದ ಇಲ್ಲಿ ಕರ್ದಿಲ್ವಾ ಅತ್ತೆ ಅಂತ ರೋಹಿಣಿ ಕೇಳ್ತಾಳೆ. ಅಯ್ಯಯ್ಯೋ ಅದು ಇದೆಮ್ಮ, ಪಕ್ಕಕ್ಕೆ ಮಲ್ಗಿಸ್ಕೊಂಡ್ರೆ ನಾಳೆ ದಿನ ತಲೆ ಮೇಲೆ ಕುತ್ಕೋತಾಳೆ, ನೀನ್ ಹೋಗಿ ಮಲ್ಕೊಳಮ್ಮ ಅಂತ ಶಾಂತಿ ಹೇಳ್ತಾರೆ. ಸರಿ ಅಂತ ಹೋಗಿ ಮಲ್ಕೋತಾಳೆ ರೋಹಿಣಿ. ಮಲ್ಕೊಂಡಿದ್ ಸ್ವಲ್ಪ ಹೊತ್ತಿಗೆ ಗೊರ್ಕೆ ಸೌಂಡು ಶುರು ಆಗುತ್ತೆ. ಆ ಟೈಮಲ್ಲಿ ಮೋಟಾರ್ ಹಾಕಿರೋದು ಯಾರು ಅಂತ ರೋಹಿಣಿ ನೋಡಿದಾಗ ಶಾಂತಿ ಗೊರ್ಕೆ ಹೊಡಿತಿರ್ತಾಳೆ. ಅದಕ್ಕೆ ಸೌಂಡನ್ನ ತಡ್ಕೊಳಕ್ಕಾಗ್ದೆ ಶಾಂತಿನ ಎಬ್ಬಿಸೋಕ್ಕೆ ನೋಡ್ತಾಳೆ. ಆದ್ರೆ ಶಾಂತಿ ಎದ್ದೇಳೋದಿಲ್ಲ. ಬ್ಲಾಂಕೆಟ್ನ ಮುಚ್ತಾಳೆ. ಆದ್ರೂ ಅದನ್ನ ತೆಗೆದೆಸ್ದು ರೋಹಿಣಿನ ತಳ್ಬಿಡ್ತಾಳೆ ಮಂಚದಿಂದ ಕೆಳಗೆ. ರೋಹಿಣಿಗೆ ಯಾವಾಗ ಹೋಗಿ ಅವಳು ಎಬ್ಬಿಸಕ್ಕೋದ್ರು ಅವಳಿಗೆ ಹೊಡಿತಿರ್ತಾಳೆ. ಅವಳು ಗೊರ್ಕೆನ ತಡ್ಕೊಳಕ್ಕಾಗ್ದೆ ದಿಂಬನ್ನ ಎತ್ಕೊಂಡು ಮುಖದ ಹತ್ರ ಹೋಗ್ತಾಳೆ. ಅದನ್ನ ಶಾಂತಿ ಅಳ್ಳಾಡಿದಕ್ ನೋಡಿ ಭಯ ಬಿದ್ದು ಸುಮ್ನೆ ಹಾಕ್ತಾಳೆ. ಇಷ್ಟೊಂದು ಸೌಂಡಲ್ಲಿ ಮೀನಾ ಅವ್ರು ಮಾತ್ರ ಹೀಗೆ ನಿದ್ದೆ ಮಾಡ್ತಿದ್ದಾರೆ ಅಂತ ರೋಹಿಣಿ ಅನ್ಕೊಂಡು ಆ ಸೌಂಡಲ್ಲಿ ನಾವು ನಿದ್ದೆ ಮಾಡಕ್ಕಾಗಲ್ಲ ಅಂತ ಆಚೆ ಎದ್ದು ಹೊರಟೋಗ್ತಾಳೆ. ಈ ಕಡೆ ಆಚೆ ಆಲ್ರೆಡಿ ಮನೋಜ ಬಂದು ಕುತ್ಕೊಂಡಿರ್ತಾನೆ. ಅದನ್ನ ನೋಡಿ ಮನೋಜ್ ಅವ್ರೆ ಅಂತ ರೋಹಿಣಿ ಹೇಳಿದಾಗ ಮನೋಜ ಗಾಬರಿ ಆಗ್ತಾನೆ. ಹೌದು, ನೀನ್ ಯಾಕೆ ಆಚೆಗೆ ಬಂದೆ, ನಿದ್ದೆ ಬರ್ಲಿಲ್ವಾ ಅಂತ ಮನೋಜ ಕೇಳಿದಾಗ ನಿಮ್ಮಮ್ಮ ಎಲ್ಲಿ ನಿದ್ದೆ ಮಾಡಕ್ ಬಿಡ್ತಾರೆ ಅಂತ ರೋಹಿಣಿ ಹೇಳ್ತಾಳೆ. ಯಾಕೆ ಅವ್ರೇನ್ ಮಾಡಿದ್ರು ಅಂತ ರೋಹಿಣಿಗೆ ಮನೋಜ ಕೇಳಿದಾಗ ಅವ್ರಿಗೊರ್ಕೆ ಸದ್ದು ತಡ್ಕೊಳಕ್ ಆಗ್ತಿಲ್ಲ. ಹೌದು, ನೀವ್ಯಾಕೆ ಆಚೆಗೆ ಬಂದ್ರಿ ಅಂತ ರೋಹಿಣಿ ಕೇಳ್ತಾಳೆ. ಇಲ್ಲಿ ಸೂರ್ಯನ ಕಾಟ ತಡ್ಕೊಳಕ್ ಆಗ್ತಿಲ್ಲ, ಮಾತಾಡಿ ಮಾತಾಡಿ ಸಾಯಿಸ್ತಾ ಇದ್ದಾನೆ ನನ್ನನ್ನ ಅಂತ ಮನೋಜ ಹೇಳ್ತಾನೆ. ಹಾಗಾದ್ರೆ ಮತ್ತೆ ಇಬ್ರು ಸ್ಟಾರ್ಟ್ ಮಾಡಿದ ಜಾಗಕ್ಕೆ ಬಂದ್ವಾ? ಹಾಗಿದ್ರೆ ಇಲ್ಲೇ ಮಲ್ಕೋಬೇಕಾ? ಈ ವಾರ ಪೂರ್ತಿ ನಾವ್ ಆಚೆ ಮಲ್ಕೊಳ್ಳೇಬೇಕಾಗತ್ತೆ ಅನ್ಸುತ್ತೆ ಅಂತ ರೋಹಿಣಿ ಹೇಳಿದಾಗ ಹೇಗೂ ರೂಮ್ ಸಿಕ್ತು ಅಂತ ಅನ್ಕೊಂಡೆ, ಆದ್ರೆ ಸೂರ್ಯ ಏನಾದ್ರೂ ಒಂದ್ ಮಾಡಿ ಆಚೆಗೆ ಹಾಕ್ಬಿಡ್ತಾನೆ ಅಂತ ಮನೋಜ ಹೇಳ್ತಾನೆ. ನಿಮಗ್ ಬೇರೆ ಆಚೆ ಮಲ್ಕೊಂಡ್ರೆ ನಿದ್ದೆ ಬರೋದಿಲ್ಲ ಅಂತ ರೋಹಿಣಿ ಹೇಳಿದಾಗ ಬೇರೆ ಏನ್ ಮಾಡಕ್ಕಾಗತ್ತೆ ರೋಹಿಣಿ, ಆದ್ರೆ ಡೈಲಿ ಇದೇ ರೀತಿ ಮಲ್ಕೊಳ್ಳೋದು ಸರಿ ಇಲ್ಲ, ಆದಷ್ಟು ಬೇಗ ಇದಕ್ಕೆ ಏನಾದ್ರೂ ಒಂದು ಮಾಡ್ಬೇಕು ಅಂತ ಮನೋಜ ಹೇಳ್ತಾನೆ. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ, ಬಾ ಮಲ್ಕೊಳ್ಳೋಣ, ಆಮೇಲೆ ನೋಡೋಣ ಅಂತ ಇಬ್ರು ಹೋಗಿ ಮಲ್ಕೊಳ್ತಾರೆ. ಈ ಕಡೆ ಶಾಂತಿ ಆಚೆಗೆ ಬಂದು ಕುತ್ಕೊಂಡಿರ್ತಾರೆ. ಬೆಳಗ್ಗೆನೆ ಮೀನಾ ಆಗ್ತಾನೆ ರೂಮಿಂದ ಆಚೆಗೆ ಬರ್ತಿರ್ತಾಳೆ. ಓಹೋಹೋ ಮಹಾರಾಣಿ, ಇವಾಗ ಎಚ್ಚರಿಕೆ ಆಯ್ತಾ ನಿನಗೆ? ಇನ್ನು ಸ್ವಲ್ಪ ಹೊತ್ತು ಮಲಗಬೇಕಿತ್ತು ತಾನೆ? ಈಗ ಆ ಟೈಮ್ ಎಷ್ಟಾಯ್ತು ಅಂತ ಗೊತ್ತೇನೆ?
ಅಂತ ಶಾಂತಿ ಹೇಳಿದಾಗ ಈಗ ನಾನೇನ್ ಮಾಡ್ಬೇಕು ಅತ್ತೆ ಅಂತ ಮೀನಾ ಕೇಳ್ತಾಳೆ. ಹಾ, ಚೆನ್ನಾಗಿ ಎದುರುತ್ರ ಕೊಡ್ತೀಯ ಕಣೆ. ಬೆಳಗ್ಗೆನೆ ಎದ್ದು ತಿಂಡಿ ಮಾಡ್ಬೇಕು ಅನ್ನೋದು ಜ್ಞಾನ ಇಲ್ವೇನೆ ನಿನ್ಗೆ? ಬೇರೆಯವರೆಲ್ಲ ಕೆಲ್ಸಕ್ಕೆ ಹೋಗ್ಬೇಕಾ ಬೇಡ್ವಾ ಅಂತ ಶಾಂತಿ ಕೇಳಿದಾಗ, ಕೆಲ್ಸಕ್ಕೆ ಹೋಗೋರ್ಗಾದ್ರೆ ಒಂದ್ ದಿವ್ಸ ಲೀವ್ ಇರುತ್ತೆ, ಆದ್ರೆ ನಾನು ಎಲ್ಲಾ ರೀತಿನೂ ಕೆಲ್ಸ ಮಾಡ್ತೀನಿ ಅಲ್ಲ ಅತ್ತೆ. ನಾನು ಯಾವತ್ತಾದ್ರೂ ರಜಾ ತಗೊಂಡಿದ್ದೀನ ಅಂತ ಮೀನಾ ಕೇಳ್ತಾಳೆ. ಈಗೇನು ಲೀವ್ ಲೆಟರ್ ಕೊಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಶಾಂತಿ ಕೇಳ್ತಾಳೆ. ಒಂದಿನ ಆದ್ರೂ ಏನ್ ಬೇಕು ಅದನ್ನ ಅವರೇ ಅಡ್ಗೆ ಮಾಡ್ಕೊಳಕ್ ಆಗಲ್ವಾ ಅಂತ ಮೀನಾ ಕೇಳ್ತಾಳೆ. ಏನೇ ಆರ್ಡರ್ ಮಾಡ್ತಿದ್ಯಾ? ನಾವೆಲ್ಲ ಸಪ್ರೇಟ್ ಆಗಿ ಅಡ್ಗೆ ಮಾಡ್ಕೊಂಡು ತಿನ್ಬೇಕು ಅಂತ ಹೇಳ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ. ನನ್ನಿಂದ ಆಗದೆ ಇರೋದಕ್ಕೆ ಅಲ್ವಾ ಅತ್ತೆ ಹೇಳ್ತಿರೋದು ಅಂತ ಮೀನಾ ಹೇಳಿದಾಗ, ಅಂಥದ್ದೇನಿ ನಿನ್ನಿಂದ ಮಾಡಕ್ಕಾಗದೆ ಇರೋದು? ಚೆನ್ನಾಗಿ ನಿದ್ದೆ ಮಾಡಿ ತಾನೇ ಬಂದಿದ್ಯಾ, ಸುಮ್ಮನೆ ಆಕ್ಟ್ ಮಾಡಬೇಡ ಅಂತ ಶಾಂತಿ ಹೇಳ್ತಾಳೆ. ಏ ಶಾಂತಿ, ಏನೇ ಇದು ಬೆಳಗ್ಗೆನೆ ಮೀನಾ ಮೇಲೆ ಏನೇ ಹೇಳ್ತಾ ಇದೆಯಾ ಅಂತ ಅಲ್ಲಿಗೆ ರಂಗನಾಥ್ ಅವರು ಬರ್ತಾರೆ. ರೀ, ಇವಳು ನಿದ್ದೆ ಮಾಡಿ ಎದ್ದು ಬಂದಿರೋ ಟೈಮ್ ನೋಡಿದ್ರ? ಲೇಟಾಗಿ ಎದ್ದು ಬಂದಿರೋದಲ್ದೆ ನೀವೇ ಅಡುಗೆ ಮಾಡಬಾರ್ದ ಅಂತ ಕೊಬ್ಬು ಬೇರೆ ತೋರಿಸ್ತಾಳೆ ಅಂತ ಶಾಂತಿ ಹೇಳ್ತಾಳೆ. ಮಾವ, ಇನ್ನೂ ಮೈ ಹುಷಾರಿಲ್ಲ ಮಾವ ಅಂತ ಮೀನಾ ಹೇಳಿದಾಗ, ಯಾಕಮ್ಮ ಇನ್ನೂ ಜ್ವರ ಕಡಿಮೆ ಆಗಿಲ್ವಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಇನ್ನೂ ಇಲ್ಲ ಮಾವ, ಅದರಿಂದನೇ ನಾನು ಈ ರೀತಿ ಹೇಳಿದ್ದು ಅಂತ ಮೀನಾ ಹೇಳ್ತಾಳೆ. ರೀ, ಇವಳು ನಾಟಕ ಮಾಡ್ತಿದ್ದಾಳೆ. ಇಲ್ಲಿ ಯಾರು ಊಟ ಮಾಡಬಾರ್ದು, ಕೆಲ್ಸಕ್ಕೆ ಹೋಗ್ಬಾರ್ದು ಅಂತಾನೆ ಈ ರೀತಿ ಮಾಡ್ತಿದ್ದಾಳೆ ಅಂತ ಶಾಂತಿ ಹೇಳಿದಾಗ, ಹೇಳ್ತಿದ್ದಾಳಲ್ಲ ಮೈ ಹುಷಾರಿಲ್ಲ ಅಂತ, ಚೆನ್ನಾಗಿದ್ರೆ ನೀನ್ ಹೇಳೋ ಕೆಲ್ಸ ಎಲ್ಲ ಮಾಡ್ತಿದ್ಲು ಅಲ್ವಾ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಮನೋಜ ರೆಡಿಯಾಗಿ ರೂಮಿಂದ ಆಚೆಗೆ ಬಂದು, ಅಮ್ಮ ಟಿಫನ್ ರೆಡಿ ಆಯ್ತಾ ಅಂತ ಕೇಳ್ತಾನೆ. ಇನ್ನೂ ಮಾಡಿಲ್ಲ ಕಣೋ, ನಾವೇ ಅಡುಗೆ ಮಾಡ್ಕೊಂಡು ತಿನ್ಬೇಕಂತೆ, ಅವಳು ಆರ್ಡರ್ ಮಾಡ್ತಿದ್ದಾಳೆ ನಮ್ಗೆ ಅಂತ ಶಾಂತಿ ಹೇಳ್ತಾಳೆ. ಏನಮ್ಮ ಇದು, ರಾತ್ರಿ ಸರಿಯಾಗಿ ನಿದ್ದೆ ಮಾಡೋಕ್ಕಾಗಲಿಲ್ಲ, ಅವನು ಮಾತಾಡಿ ಮಾತಾಡಿ ತುಂಬ ತೊಂದರೆ ಕೊಟ್ಟ, ನಾನು ಆಚೆಗೆ ಬಂದು ಮಲ್ಕೊಂಡೆ ಅಂತ ಮನೋಜ ಹೇಳಿದಾಗ, ಹೌದು ರೋಹಿಣಿ, ನಾನು ಬೆಳಗ್ಗೆ ಎದ್ದು ನೋಡಿದಾಗ ನೀನು ಆಚೆ ಬಂದು ಮಲ್ಕೊಂಡಿದ್ದೆ ಅಂತ ಶಾಂತಿ ಕೇಳ್ತಾಳೆ. ಇಲ್ಲ ಅತ್ತೆ, ನನಗೆ ಒಳಗಡೆ ನಿದ್ದೆ ಬರಲಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಇನ್ಮೇಲೆ ನಾನು ಈ ರೀತಿ ಒಬ್ಬನೇ ಮಲ್ಕೊಳಕ್ಕಾಗಲ್ಲಮ್ಮ, ರೋಹಿಣಿ ಹಿಂದೆ ನಾನು ಒಂಟಿಯಾಗಿ ಮಲಗಲ್ಲ ಅಂತ ಮನೋಜ ಹೇಳ್ತಾನೆ. ಆಗ ರೋಹಿಣಿ ಮನೋಜನಿಗೆ ಸುಮ್ಮನೆ ಇರೋದಕ್ಕೆ ಹೇಳ್ತಾಳೆ. ಅದು ಹಾಗಲ್ಲ, ನಮ್ಮ ರೂಮು ನಮಗೆ ಸರಿ ಅಂತ ಹೇಳಿದೆ, ರಾತ್ರಿ ನಿದ್ದೆ ಮಾಡೋದಕ್ಕೂ ಬಿಟ್ಟಿಲ್ಲ, ಇವಾಗ ಟಿಫನ್ ಇಲ್ಲ ಅಂತ ಹೇಳ್ತಿದ್ದೀರಾ ಅಂತ ಮನೋಜ ಕೇಳ್ತಾನೆ. ಮೀನಾ, ನೀವೇನನ್ನು ಮಾಡಿಲ್ವಾ ಅಂತ ರೋಹಿಣಿ ಕೇಳಿದಾಗ, ಇಲ್ಲ ಅಂತ ಮೀನಾ ಹೇಳ್ತಾಳೆ. ಇವಳು ಇವಾಗ್ಲೇ ಅಮ್ಮ ಅಳ್ಳಾಡ್ಸ್ಕೊಂಡು ಎದ್ದು ಬಂದಿದ್ದಾಳೆ, ಅದ್ರಲ್ಲಿ ಬೇರೆ ತಿಂಡಿ ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ದಾಳೆ ಅಂತ ಶಾಂತಿ ಹೇಳ್ತಾಳೆ. ಏ ಶಾಂತಿ, ಅವಳಿಗೆ ಜ್ವರ ಇದೆ ಕಣೆ ಅಂತ ರಂಗನಾಥ್ ಅವ್ರು ಹೇಳಿದಾಗ, ರೀ, ಚೆನ್ನಾಗಿ ಮಲಗಿ ನಿದ್ದೆ ಮಾಡ್ಬೇಕಾದ್ರೆ ಜ್ವರ ಇರ್ಲಿಲ್ವಾ? ಇದೇ ರೀತಿ ಹೇಳಿ ರೂಮ್ ಒಳಗಡೆ ಹೋಗಿ ಮಲ್ಕೊಳ್ಳೋದಕ್ಕೆ ಈ ರೀತಿ ನಾಟಕ ಮಾಡ್ತಿದ್ದಾಳೆ ಇವಳು ಅಂತ ಶಾಂತಿ ಹೇಳ್ತಾಳೆ. ಅಷ್ಟರಲ್ಲಿ ಸೂರ್ಯ ಬಂದು, ಏನ್ ಎಲ್ರು ಒಬ್ಬೊಬ್ರು ಒಂದೊಂದ್ ರೀತಿ ಮಾತಾಡ್ತಾ ನಿಂತಿದ್ದೀರಾ ಅಲ್ಲಿ, ಮೀನಾ ಎದ್ದಾ ಬಾ ಇಲ್ಲಿ ಅಂತ ಸೂರ್ಯ ಕರೀತಾನೆ. ನೀನೇನೋ ಸೌಟ್ ಹಿಡ್ಕೊಂಡು ಆಚೆಗೆ ಬಂದಿದ್ಯಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಮೀನಿಗೆ ಹುಷಾರಿಲ್ಲ ಅಲ್ವಾ, ಅದಕ್ಕೆ ಗಂಜಿ ಮಾಡ್ಕೊಂಡ್ ಬರೋಣ ಅಂತ ರೆಡಿ ಮಾಡ್ತಿದ್ದೆ ಅಂತ ಸೂರ್ಯ ಹೇಳ್ತಾನೆ. ಅದೇ, ಅವಳಿಗೆ ಮಾತ್ರ ಹೊಟ್ಟೆ ತುಂಬಿದ್ರೆ ಸಾಕು, ನಮ್ಗೆಲ್ಲ ಹೊಟ್ಟೆ ಹಸಿಯೋದೇ ಇಲ್ವಾ ಅಂತ ಶಾಂತಿ ಕೇಳ್ತಾಳೆ. ಏನಾಯ್ತಪ್ಪ ಇವ್ರಿಗೆಲ್ಲ ಇವಾಗ ಅಂತ ಸೂರ್ಯ ಕೇಳಿದಾಗ, ಮೀನಾ ತಿಂಡಿ ರೆಡಿ ಮಾಡಿಲ್ಲ, ಅದ್ರ ಬಗ್ಗೆನೇ ಹೇಳ್ತಿದ್ದಾಳೆ ಕಣೋ ಅಂತ ರಂಗನಾಥ್ ಅವರು ಹೇಳ್ತಾರೆ. ಯಾಕೆ, ಈ ಮನೇಲಿ ಮೀನಾ ಮಾತ್ರ ಅಡುಗೆ ಮಾಡೋದಕ್ಕಿರೋದ ಅಂತ ಸೂರ್ಯ ಕೇಳ್ತಾನೆ. ಇಷ್ಟು ದಿನ ಅವಳೇ ಮಾಡ್ತಿದ್ದಿದ್ದು ಅಡುಗೆನ ಅಂತ ಶಾಂತಿ ಕೇಳಿದಾಗ, ಅಮ್ಮ ನಾನು ಹೋಗಿ ಬಿಸ್ನೆಸ್ ನೋಡ್ಬಾರ್ದಾ, ಈಗ ನಾನು ತಿಂಡಿ ತಿಂದೆ ಹೋದ್ರೆ ಹೇಗಮ್ಮ ಹೋಗೋದು ಅಂತ ಮನೋಜ ಕೇಳ್ತಾನೆ. ಹಲೋ ಬಿಸ್ನೆಸ್ ಮ್ಯಾನ್, ನಿಮ್ಗೆ ತಿನ್ಬೇಕು ಅನ್ಸಿದೆ, ನಿಮ್ ಹೆಂಡ್ರು ಪಕ್ಕದಲ್ಲೇ ಇದ್ದಾರೆ, ಅವ್ರಿಗೆ ಹೇಳಿ, ನನಗೆ ಯಾಕೆ ಕೇಳ್ತೀರಾ ಅಂತ ಸೂರ್ಯ ಹೇಳ್ತಾನೆ. ಈ ಮನೇಲಿ ಅಡುಗೆ ಮಾಡೋದು ಮೀನಾ ಅವರೇ ಅಲ್ವಾ, ಆ ಡಿಪಾರ್ಟ್ಮೆಂಟ್ನ ಅವರೇ ತಗೊಂಡ್ಕೊಂಡಿರೋದು ಅಂತ ರೋಹಿಣಿ ಹೇಳ್ತಾಳೆ. ಹೌದು, ಇದು ಮದ್ವೆ ಮನೆ, ಒಬ್ಬೊಬ್ರು ಒಂದೊಂದು ಡಿಪಾರ್ಟ್ಮೆಂಟ್ನ ತಗೋತಾರೆ, ಅವಳೇ ಮೈ ಹುಷಾರಿಲ್ದಿರಾ ಇದ್ದಾಳೆ, ಗೊತ್ತಾಗ್ತಿಲ್ವಾ ನಿಮ್ಗೆ ಅಂತ ಸೂರ್ಯ ಕೇಳ್ತಾನೆ. ಅದ್ ಹೇಗೆ, ಬೆಳಗ್ಗೆನೆ 4 ಗಂಟೆಗೆ ಹೂವು ತಗೊಂಡ್ ಬರೋದಕ್ಕೆ ಹೋಗ್ಬೇಕಾದ್ರೆ ಮೈ ಚೆನ್ನಾಗಿರುತ್ತೆ, ಅವ್ರ ಅಮ್ಮನ ಮನೆಗೆ ಹೋಗ್ಬೇಕಾದ್ರೆ ಕುಣ್ಕೊಂಡು ಹೋಗ್ತಾಳೆ, ಅವಾಗ ಚೆನ್ನಾಗಿರುತ್ತೆ, ಮನೇಲಿ ಅಡುಗೆ ಮಾಡ್ಬೇಕು ಅನ್ಬೇಕಾದ್ರೆ ಮೈ ಹುಷಾರಿಲ್ದಿರ ಇರುತ್ತಾ ಅಂತ ಶಾಂತಿ ಕೇಳ್ತಾಳೆ. ಏನೇ ಮಾತಾಡ್ತಿದ್ಯಾ ಶಾಂತಿ ನೀನು, ಅಡುಗೆ ಮಾಡಿಲ್ಲ ಅಂದ್ರೆ ಏನಾಯ್ತು, ಒಂದು ದಿನ ನಿಮ್ಮಿಂದ ಅಡುಗೆ ಮಾಡ್ಕೊಳಕ್ ಆಗೋದಿಲ್ವಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಹಾ, ಈಗ ಹೇಳಿದ್ರಿ ನೋಡಿ, ಇದೇ ಅವಳ ಐಡಿಯಾ ಅಂತ ಶಾಂತಿ ಹೇಳ್ತಾಳೆ. ನಿನ್ನಷ್ಟು ಏನು ಮೀನಂಗೆ ಐಡಿಯಾ ಮಾಡೋದಕ್ಕೆ ಬರಲ್ಲ ಬಿಡೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ನೀವು ಈ ರೀತಿಯೆಲ್ಲ ಅವಳಿಗೆ ಸಪೋರ್ಟ್ ಮಾಡೋದ್ರಿಂದಾನೆ ಅವಳು ಈ ರೀತಿ ಆಡ್ತಿದ್ದಾಳೆ ಅಂತ ಶಾಂತಿ ಬೈತಾಳೆ. ಅಲ್ಲಿಗೆ ಶ್ರುತಿ ಮತ್ತೆ ರವಿ ಇಬ್ರು ಬರ್ತಾರೆ. ಏನ್ ನಡೀತಿದೆ ಇಲ್ಲಿ, ಯಾಕೆ ಏನಾಗ್ತಿದೆ, ಏನ್ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಶ್ರುತಿ ಹೇಳ್ತಾಳೆ, ನನಗೆ ಸ್ಟುಡಿಯೋಗೆ ಹೋಗ್ಬೇಕು, ಟೈಮ್ ಆಗ್ತಿದೆ, ಬನ್ನಿ ಎಲ್ರು ತಿಂಡಿ ತಿನ್ನೋಣ ಅಂತ ಕೇಳ್ತಾಳೆ. ಅಯ್ಯೋ ಏನಮ್ಮ, ನೀನ್ ಬೇರೆ
ಇವತ್ತು ನಮಗೆ ಯಾರಿಗೂ ಏನು ತಿನ್ನೋದಕ್ಕಿಲ್ಲ, ಇವಳೇನು ಅಡುಗೆ ಮಾಡೋದಿಲ್ಲ ಅಂತ ಹೇಳ್ತಿದ್ದಾಳೆ ಅಂತ ಶಾಂತಿ ಹೇಳ್ತಾಳೆ. ಯಾಕೆ, ಏನಾಯ್ತು ಅಂತ ರವಿ ಕೇಳ್ತಾನೆ. ಮೀನಿಗೆ ಮೈ ಹುಷಾರಿಲ್ಲ ಕಣೋ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಮೀನಾ ಅವರೇ ಏನಾಯ್ತು, ನಿಮ್ಗೆ ಹುಷಾರಿಲ್ವಾ, ಜ್ವರ ಇದೆಯಾ, ಮತ್ತ್ಯಾಕೆ ನೀವು ಎದ್ದು ಆಚೆಗೆ ಬಂದ್ರಿ, ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ಮಾಡ್ಬೇಕು ತಾನೆ ಅಂತ ಶ್ರುತಿ ಕೇಳ್ತಾಳೆ. ಆಲ್ರೆಡಿ ಇವಳು ಚೆನ್ನಾಗಿ ಮಲಗಿನೇ ಬಂದಿರೋದು, ನೀನ್ ಈ ರೀತಿ ಹೇಳಿದ್ರೆ ಮಧ್ಯಾಹ್ನದವರೆಗೂ ಮಲಗ್ಬಿಡ್ತಾಳೆ, ಎದ್ದೇ ಬರೋದಿಲ್ಲ ಅಂತ ಶಾಂತಿ ಹೇಳ್ತಾಳೆ. ಅಮ್ಮ ಹುಷಾರಿಲ್ಲ ಅಂದ್ರೆ ಅದ್ಕೆ ಹೇಗಮ್ಮ ಅಡುಗೆ ಮಾಡಕ್ಕಾಗತ್ತೆ ಅಂತ ರವಿ ಕೇಳ್ತಾನೆ. ಪಾಪ ಅತ್ತೆ ಅವರು ಕೆಲಸ ಮಾಡೋದು ನೋಡಿದ್ರೆ ನನಗೆ ಟಯರ್ಡ್ ಆಗುತ್ತೆ, ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋದ್ರಿಂದ ಫೀವರ್ ಬಂದಿದೆ ಅವ್ರಿಗೆ. ಮೀನಾ ಅವ್ರೆ ನೀವು ರೆಸ್ಟ್ ಮಾಡಿ ಅಂತ ಶ್ರುತಿ ಹೇಳ್ತಾಳೆ. ತಿಂಡಿ ರೆಡಿ ಮಾಡದೆ ನಾವ್ ಹೇಗ್ ತಿನ್ನಕ್ಕಾಗತ್ತೆ ಅಂತ ಮನೋಜ ಕೇಳಿದಾಗ, ಈ ಮನೇಲಿ ತಿಂಡಿ ರೆಡಿ ಮಾಡಬೇಕು ಅಂತ ಏನ್ ರೂಲ್ಸ್ ಏನಿಲ್ಲ, ಎಲ್ಲ ಬೇರೆಯವರೆಲ್ಲ ಇದಾರಲ್ವಾ, ಅವರೆಲ್ಲರೂ ಮಾಡ್ಕೊಳ್ಳಿ, ಈ ಮನೇಲಿ ಇನ್ನೂ ಇಬ್ರು ಸೊಸೆಯರಿದ್ದಾರೆ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಅಯ್ಯೋ ಮಾವ ನನಗೆ ಅಡುಗೆ ಮಾಡೋಕೆ ಬರೋದಿಲ್ಲ, ಅದಕ್ಕೆ ಅಂತ ತಾನೆ ನಾನು ಒಳ್ಳೆ ಶೆಫ್ನ ನೋಡಿ ಮದುವೆ ಆಗಿರೋದು ಅಂತ ಶ್ರುತಿ ಹೇಳ್ತಾಳೆ. ಹಾಗಾದ್ರೆ ಅದಕ್ಕೆ ಮಾತ್ರ ನೀನು ಮದುವೆ ಆಗಿರೋದು ಅಂತ ರವಿ ಕೇಳ್ತಾನೆ. ಅದು ಒಂದು ರೀಸನ್ನೇ ಅತ್ತೆ, ನಾವು ರವಿ ಹೋಟೆಲಲ್ಲಿ ಹೋಗಿ ತಿಂತೀವಿ, ಮೀನಾ ಅವರೇ ನೀವು ರೆಸ್ಟ್ ಮಾಡಿ ಅಂತ ಶ್ರುತಿ ಮತ್ತೆ ರವಿ ಅಲ್ಲಿಂದ ಆಚೆ ಹೋಗ್ತಾರೆ. ಶ್ರುತಿಗೆ ಅಡುಗೆ ಮಾಡಕ್ ಬರೋದಿಲ್ಲ, ಓಕೆ ಹೋಗ್ಲಿ, ಆದ್ರೆ ನಿನಗೆ ಅಡುಗೆ ಮಾಡಕ್ ಬರುತ್ತಲ್ವಾ ರೋಹಿಣಿ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಚೆನ್ನಾಗಿ ಕೇಳಪ್ಪ, ತಿನ್ಬೇಕಾದ್ರೆ ಓಡೋಡ್ ಬಂದ್ಬಿಡ್ತಾರೆ ಅಂತ ಸೂರ್ಯ ಹೇಳ್ತಾನೆ. ಇಲ್ಲ ಮಾವ, ಒಬ್ಬ ಕ್ಲೈಂಟ್ನ ಅಟೆಂಡ್ ಮಾಡಬೇಕು, ಟೈಮ್ ಆಗ್ತಿದೆ, ನಾವು ಆಚೆನೇ ತಿನ್ಕೋತೀವಿ ಅಂತ ರೋಹಿಣಿ ಹೇಳಿದಾಗ, ಏ ರೋಹಿಣಿ ಇರಮ್ಮ, ಇವಳು ಅಡುಗೆ ಮಾಡಿ ಕೊಟ್ಟಿಲ್ಲ ಅಂದ್ರೆ ಏನಾಯ್ತು, ನಾನ್ ಮಾಡ್ಕೊಡ್ತೀನಿ ಅಂತ ಶಾಂತಿ ಹೇಳ್ತಾಳೆ. ಬೇಡಮ್ಮ, ಇವಾಗ ತಾನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀವಿ, 1 ಸೆಕೆಂಡ್ ಕೂಡ ವೇಸ್ಟ್ ಮಾಡೋಕ್ಕಾಗಲ್ಲ ಅಂತ ಮನೋಜ ಹೇಳ್ತಾನೆ. ಹೌದು ಅತ್ತೆ, ದಿನಗೂಲಿ ಕೆಲಸ ಮಾಡೋರ್ಗೆ 1 ದಿನ ಕೆಲಸ ಮಾಡದೇ ಇದ್ರೆ ಪರವಾಗಿಲ್ಲ ಅಂತ ರೋಹಿಣಿ ಹೇಳಿದಾಗ, ಅದನ್ನ ಕೇಳಿಸ್ಕೊಂಡು ಮೀನಾ ಕೋಪ ಮಾಡ್ಕೊಳ್ತಾಳೆ. ಕರೆಕ್ಟ್ ರೋಹಿಣಿ, ನಮಗೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ, ಲಕ್ಷಗಳಲ್ಲಿ ನಾವು ಬಿಸ್ನೆಸ್ ಮಾಡೋರು, ನಾವೆಲ್ಲ ರೆಸ್ಟ್ ತಗೊಳಕ್ಕಾಗಲ್ಲ, ಬಾ ಹೋಗೋಣ ಅಂತ ಮನೋಜ ಹೇಳ್ತಾನೆ. ಏನಪ್ಪ ಇಷ್ಟು ದಿನ ಪಾರ್ಕ್ ಬೆಂಚಲ್ಲಿ ಮಲ್ಕೊಳ್ತಿದ್ದ, ಇವಾಗ ಹೊಸದಾಗಿ ಜವಾಬ್ದಾರಿ ಬಂದ್ಬಿಟ್ಟಿದೆ ಅಂತ ಸೂರ್ಯ ಹೇಳ್ತಾನೆ. ಏಯ್, ಅವನಿಗೆ ತಕ್ಕನಾಗಿರೋ ಕೆಲಸ ಇವಾಗ್ಲೇ ಕಣೋ ಮಾಡ್ತಿರೋದು, ಅವನು ನಿಂತರ ಅಲ್ಲ, ಮನೆಯಿಂದ 4 ಜನ ಬರೀ ಹೋಟೆಲ್ ಹೋಗಿದ್ದಾರೆ. ಇವಾಗ ನಿಮ್ಗೆ ಸಂತೋಷ ಆಗಿರ್ಬೇಕಲ್ವಾ, ನಾವು ಹಂಗೆ ಹಸ್ಕೊಂಡೇ ಇರ್ತೀವಿ, ಗಂಡ ಹೆಂಡತಿ ಇಬ್ರು ಚೆನ್ನಾಗಿ ತಿಂದು ಸಂತೋಷವಾಗಿರಿ ಅಂತ ಶಾಂತಿ ಬೈತಾಳೆ. ಸ್ವಲ್ಪನೂ ನಿನ್ಗೆ ಮನ್ಸಾಕ್ಷಿನೇ ಇಲ್ವೇನೆ, ಚೆನ್ನಾಗಿದ್ರೆ ಮಾಡದೇ ಇರ್ತಿದ್ಲ ಅವಳು ಅಂತ ರಂಗನಾಥ್ ಅವರು ಕೇಳ್ತಾರೆ. ಎಲ್ಲ ಈ ಮೀನಂದೇ ತಪ್ಪಪ್ಪ, ಎಲ್ಲ ಕೆಲ್ಸನೂ ತನ್ನ ತಲೆ ಮೇಲೆ ಹಾಕೊಂಡು ಮಾಡ್ತಿದ್ಲಲ್ಲ, ಅದಕ್ಕೆ ಹೇಳ್ಬೇಕು ಇವಳಿಗೆ, ಇನ್ಮೇಲೆ ಮೀನಾ ಯಾರಿಗೋಸ್ಕರನೂ ಕೆಲಸ ಮಾಡಲ್ಲ, ನಿಮ್ಮೊಬ್ಬರಿಗೆ ಬೇಕಿದ್ರೆ ಅಡುಗೆ ಮಾಡ್ಕೊಡ್ತಾಳೆ, ಬೇರೆಯವ್ರು ಬೇಕಿದ್ರೆ ಅವ್ರ ಅಡುಗೆ ಅವರೇ ಮಾಡ್ಕೊಳ್ಳಿ ಅಂತ ಹೇಳಿ ಸೂರ್ಯ ಹೋಗ್ತಾನೆ. ನೋಡ್ರಿ ಯಾವ ರೀತಿ ಮಾತಾಡೋಗ್ತಿದ್ದಾನೆ ಅಂತ ಶಾಂತಿ ಹೇಳಿದಾಗ, ನೀ ಮೊದಲು ಬಾಯಿ ಮುಚ್ಚು ಅಂತ ರಂಗನಾಥ್ ಅವರು ಹೇಳ್ತಾರೆ. ಹೌದು, ನನ್ನನ್ನು ಮಾತ್ರ ಹೇಳಿ ಬಾಯಿ ಮುಚ್ಕೊಳ್ಬೇಕಾಗಿರೋದು ನಾವು, ಇವತ್ತು ಆಚೆ ಹೋಗಿ ತಿನ್ಬರೋದಕ್ಕೆ ಆಗತ್ತಾ, ಎಲ್ಲ ನನ್ನ ಕರ್ಮ ಅಂತ ಶಾಂತಿ ಬೈಕೊಂಡು ಹೋಗ್ತಾಳೆ. ಈ ಕಡೆ ಅಡುಗೆ ಮನೆಯಲ್ಲಿ ಮೀನಾ ಪಾತ್ರೆ ತೊಳಿತಿರ್ತಾಳೆ. ಯಾಕೆ ಪಾತ್ರೆ ತೊಳಿತಾ ಇದ್ಯಾ ಅಂತ ಸೂರ್ಯ ಕೇಳಿದಾಗ, ಏನ್ ಮಾಡಕ್ಕಾಗತ್ತೆ, ಇನ್ಯಾರು ಮಾಡ್ತಾರೆ ಅಂತ ಮೀನಾ ಹೇಳ್ತಾಳೆ. ಏನೇ ಇಷ್ಟೊಂದು ಜ್ವರ ಇದೆಯಲ್ಲೇ, ನಡಿಯೇ ಹಾಸ್ಪಿಟಲ್ಗೆ ಹೋಗಿ ಬರೋಣ ಅಂತ ಸೂರ್ಯ ಹೇಳಿದಾಗ, ರೀ ಅತ್ತೆ ಮತ್ತೆ ಮಾವ ಬೆಳಗ್ಗೆ ಏನು ತಿಂದೇ ಇಲ್ಲ ಪಾಪ, ಅವ್ರಿಗಾದ್ರೂ ಮಾಡ್ಕೊಡ್ತೀನಿ, ಬೇರೆ ಯಾರು ತಿಂದೆ ಹಂಗೆ ಹೊರಟೋದ್ರು ಅಂತ ಮೀನಾ ಹೇಳ್ತಾಳೆ. ಗಂಜಿ ಇದೆ, ಅದನ್ನ ಬೇಕಾದ್ರೆ ಅಪ್ಪ ಕುಡಿತಾರೆ, ಸಕ್ಕರೆ ಬೇಕಿದ್ರೆ ಅವರೇ ಮಾಡ್ಕೊಳ್ತಾರೆ, ನೀನ್ ಮೊದ್ಲು ಆಸ್ಪತ್ರೆಗೆ ನಡಿ ಅಂತ ಬಲವಂತವಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ ಸೂರ್ಯ. ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡು ಬರ್ಬೇಕಾದ್ರೆ ಅವ್ರವ್ರ ಕೆಲ್ಸನ ಅವ್ರವ್ರೇ ಮಾಡ್ಕೊಳ್ತಾರೆ, ನೀನು ನಿನ್ನ ಆರೋಗ್ಯನ ನೋಡ್ಕೊಳ್ಬೇಕಮ್ಮ ಅಂತ ಮಾತಾಡ್ಕೊಂಡು ಸೂರ್ಯ ಆಚೆಗೆ ಬರ್ಬೇಕಾದ್ರೆ ಅಲ್ಲಿಗೆ ಆಂಬ್ಯುಲೆನ್ಸ್ ನಲ್ಲಿ ಕೃಷ್ಣ ಕರ್ಕೊಂಡು ರೋಹಿಣಿ ಅಮ್ಮ ಬರ್ತಾರೆ. ರೀ ಅವರು ಕೃಷ್ ಅವ್ರ ಅಜ್ಜಿ ಅಲ್ವಾ ಅಂತ ಮೀನಾ ಹೇಳ್ಬೇಕಾದ್ರೆ, ಆಂಬ್ಯುಲೆನ್ಸ್ ನಲ್ಲಿ ಕೃಷ್ ಇರೋದನ್ನ ಸೂರ್ಯ ಮತ್ತೆ ಮೀನಾ ಇಬ್ರು ನೋಡ್ತಾರೆ. ಅಯ್ಯೋ ಅಮ್ಮ, ಕೃಷ್ಗೆ ಏನಾಯ್ತು ಅಂತ ಮೀನಾ ಕೇಳ್ತಾಳೆ. ಆಟ ಆಡ್ತಿದ್ನಮ್ಮ, ಯಾರೋ ಒಬ್ಬ ಗಾಡಿಲ್ ಬಂದು ಗುದ್ದಿ ಹೊರಟೋಗಿದ್ದಾನೆ ಅಂತ ರೋಹಿಣಿ ಅಮ್ಮ ಹೇಳ್ಬೇಕಾದ್ರೆ, ಕೃಷ್ಣ ತಗೊಂಡು ಸೂರ್ಯ ಸ್ಟ್ರೆಚರ್ ಮೇಲೆ ಮಲಗಿಸ್ತಾನೆ. ಏನು ಆಕ್ಸಿಡೆಂಟ್ ಆಯ್ತಾ ಅಂತ ಡಾಕ್ಟರ್ ಕೇಳಿದಾಗ, ಹೌದು ಡಾಕ್ಟರ್, ಇದೇ ಪಕ್ಕದೂರದವರು ನಾವು ಯಾರೋ ಗಾಡಿಲಿ ಗುದ್ದಿ ಹೊರಟೋದ್ರು, ಅಲ್ಲಿ ಆಸ್ಪತ್ರೆಯಲ್ಲಿ ತೋರಿಸಿದ್ದಕ್ಕೆ ಅವ್ರು ಇಲ್ಲಿ ಕಳ್ಸಿದ್ರು ಅಂತ ರೋಹಿಣಿ ಅಮ್ಮ ಹೇಳ್ತಾಳೆ. ಟೆಸ್ಟ್ ಮಾಡ್ಬೇಕು, ನರ್ವ್ಸ್ಗಳೆಲ್ಲ ಏನಾಗಿದೆ ನೋಡ್ಬೇಕು, ಹೇಳಕ್ಕಾಗಲ್ಲ, ಆಪರೇಷನ್ ಮಾಡಿದ್ರು ಮಾಡ್ಬೇಕಾಗತ್ತೆ, ಒಂದ್ಸಲಿ ಯಾವ್ದಕ್ಕೂ ಚೆಕ್ ಮಾಡ್ತೀನಿ ಅಂತ ಕೃಷ್ಣ ಡಾಕ್ಟರ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅಮ್ಮ ಅಳ್ಬೇಡಿ, ಕೃಷ್ಗೆ ಏನೂ ಆಗಲ್ಲ ಅಂತ ಮೀನಾ ಸಮಾಧಾನ ಮಾಡ್ಬೇಕಾದ್ರೆ, ಆ ಗಾಡಿ ನಂಬರ್ ಏನಾದ್ರೂ ನೋಡ್ಕೊಂಡ್ರ ಅಂತ ಸೂರ್ಯ ಕೇಳ್ತಾನೆ. ನಾನ್ ಬದುಕಿರೋದೇ ನನ್ನ ಮೊಮ್ಮಗನಿಗೋಸ್ಕರ,
ಅವನಿಗೇನಾದ್ರೂ ಆಯ್ತು ಅಂದ್ರೆ ಅಂತ ರೋಹಿಣಿ ಅಮ್ಮ ಅಳಬೇಕಾದ್ರೆ ಸೂರ್ಯ ಮತ್ತೆ ಮೀನಾ ಇಬ್ರು ಸಮಾಧಾನ ಮಾಡ್ತಾರೆ. ಅಯ್ಯೋ, ಕಲ್ಯಾಣಿಗೆ ಬೇರೆ ಫೋನ್ ಮಾಡಬೇಕು, ಅವಳಿಗೆ ಬೇರೆ ಫೋನೇ ಹೋಗ್ತಿಲ್ಲ, ಇವರಿಬ್ರು ಇಲ್ಲೇ ಇದ್ದಾರೆ ಅಂತ ರೋಹಿಣಿ ಅಮ್ಮ ಮನ್ಸಲ್ಲಿ ಹೇಳ್ಕೊಳ್ತಿರ್ತಾಳೆ. ಅಮ್ಮ, ನೀವ್ ಅಳ್ಬೇಡಿ, ನೀವತ್ರೆ ಒಳಗಡೆ ಅವನಿಗೂ ಭಯ ಆಗತ್ತೆ, ನೀವು ಧೈರ್ಯವಾಗಿರಿ, ಆಪರೇಷನ್ ಆಗೋವರೆಗೂ ಬೇಕಿದ್ರೆ ನಾವಿಲ್ಲೇ ಇರ್ತೀವಿ ಅಂತ ಸೂರ್ಯ ಹೇಳ್ತಾನೆ. ಈ ಕಡೆ ಅಂಗಡಿಲಿ ಕಸ್ಟಮರ್ಗಳು ಯಾರು ಬರೋರು ಹೋಗ್ಬಾರ್ದು, ಅವರು ಏನಾದ್ರೂ ತಗೊಂಡು ಹೋಗೋ ರೀತಿ ಮಾಡ್ಬೇಕು, ಆ ರೀತಿ ನೀವು ಕನ್ವಿನ್ಸ್ ಮಾಡ್ಬೇಕು, ಒಂದು ಚಿಕ್ಕ ಐಟಮ್ ಆದ್ರೂ ಅವ್ರು ತಗೋಬೇಕು ಅಂತ ಮನೋಜ ಸೇಲ್ ಎಕ್ಸಿಕ್ಯೂಟಿವ್ಗೆ ಹೇಳ್ತಿರ್ತಾನೆ. ಮತ್ತೆ ರೋಹಿಣಿ ಕಸ್ಟಮರ್ನ ಅಟೆಂಡ್ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ರೋಹಿಣಿಗೆ ಕಾಲ್ ಬರುತ್ತೆ. ಅದ ಮನೋಜ ನೋಡಿ, ರೋಹಿಣಿ ನಿಂಗೆ ಕಾಲ್ ಬರ್ತಿದೆ, ಯಾರಿದು ಅಂತ ಮನೋಜ ಕೇಳಿದಾಗ ಅದು ನನ್ನ ಕ್ಲೈಂಟ್ ಒಬ್ರು ಅಂತ ರೋಹಿಣಿ ಆಚೆ ಹೋಗ್ತಾಳೆ ಫೋನ್ ತಗೊಂಡು. ಯಾಕಮ್ಮ, ನಾನು ನಿನಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದೆ ತಾನೆ, ನೀನ್ ಯಾಕೆ ಕಾಲ್ ಮಾಡಿದೆ, ಇಲ್ಲಿ ಮನೋಜ್ ಅವ್ರು ಬೇರೆ ಇದ್ದಾರೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಆ ಕಡೆ ರೋಹಿಣಿ ಅಮ್ಮ ಕಲ್ಯಾಣಿ ಅಂತ ಅಳ್ತಾ ಇರ್ತಾರೆ. ಏನಾಯ್ತಮ್ಮ, ಯಾಕೆ ಅಳ್ತಾ ಇದೆಯಾ ಅಂತ ರೋಹಿಣಿ ಕೇಳಿದಾಗ ಕೃಷ್ಣ ಆಸ್ಪತ್ರೆಯಲ್ಲಿ ಸೇರಿಸಿದೀನಿ ಅಂತ ರೋಹಿಣಿ ಅಮ್ಮ ಹೇಳ್ತಾರೆ. ಯಾಕೆ, ಏನಾಯ್ತಮ್ಮ ಅಂತ ರೋಹಿಣಿ ಕೇಳ್ತಾಳೆ. ರೋಡಲ್ಲಿ ಆಟ ಆಡ್ತಿದ್ದ, ಆಗ ಯಾರೋ ಗಾಡಿಲಿ ಅವನನ್ನ ಗುದ್ದು ಹೊರಟೋಗಿದ್ದಾನಮ್ಮ, ಮಗುಗೆ ಕಣ್ಣಿಗೆ ಏಟಾಗಿದೆ ಅಂತ ರೋಹಿಣಿ ಅಮ್ಮ ಹೇಳ್ತಾಳೆ. ಏನಮ್ಮ ನೀನು ಅವನನ್ನ ಸರಿಯಾಗಿ ನೋಡ್ಕೊಳಕ್ ಆಗ್ದಿಲ್ವಾ ನಿನ್ಗೆ, ಈಗ ಎಲ್ಲಿದ್ಯಾ ನೀನು ಅಂತ ರೋಹಿಣಿ ಕೇಳ್ತಾಳೆ. ಇಲ್ಲೇ ಇದೀನಮ್ಮ, ಬೆಂಗಳೂರಲ್ಲೇ ನಮ್ಮ ಡಾಕ್ಟ್ರು ಇಲ್ಲಿ ಕಳ್ಸಿದ್ರು, ನನ್ಗೆ ಹುಷಾರಿಲ್ಲ ಅಂತ ನೀನು ಒಂದ್ ಆಸ್ಪತ್ರೆಗೆ ಸೇರ್ಸಿದಲ್ಲ, ಅದೇ ಆಸ್ಪತ್ರೆ ಕಣೆ ಅಂತ ರೋಹಿಣಿ ಅಮ್ಮ ಹೇಳ್ಬೇಕಾದ್ರೆ ಅಲ್ಲಿಗೆ ಮನೋಜ್ ಬರ್ತಾನೆ. ರೋಹಿಣಿ ಅಂತ, ಏನ್ ಮನೋಜ್ ಅವ್ರೆ, ನಾನ್ ಮುಖ್ಯವಾದ ಕಾಲ್ ಅಲ್ಲಿ ಇದೀನಿ ಅಲ್ವಾ ಅಂತ ರೋಹಿಣಿ ಹೇಳಿದಾಗ, ಸರ್ ಇವರು ನನ್ನ ವೈಫ್ ಅಂತ ಒಬ್ಬ ವ್ಯಕ್ತಿಗೆ ಮನೋಜ ಪರಿಚಯ ಮಾಡ್ತಾನೆ. ರೋಹಿಣಿ, ನಮ್ಗೆ ವಾಷಿಂಗ್ ಮಿಷಿನ್ ಕೊಟ್ಟಿದ್ದಾರೆ ಅಲ್ವಾ, ಆ ಡೀಲರ್ ಇವರೇನೆ ಅಂತ ರೋಹಿಣಿಗೆ ಆ ವ್ಯಕ್ತಿನ ಪರಿಚಯ ಮಾಡ್ಕೊಡ್ತಾನೆ. ನಾನು ಇಷ್ಟು ಮಟ್ಟಿಗೆ ಚೆನ್ನಾಗಿ ಬಿಸ್ನೆಸ್ ಮಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ವೈಫೇ, ಅವಳೇ ನನಗೆ ಫುಲ್ ಸಪೋರ್ಟು ಅಂತ ಡೀಲರ್ ಹತ್ರ ಹೇಳ್ಬೇಕಾದ್ರೆ, ಮನೋಜ್ ಅವರೇ ನೀವು ಅವ್ರ ಹತ್ರ ಮಾತಾಡ್ತಾ ಇರಿ, ನಾನು ಬರ್ತೀನಿ ಒಂದ್ ನಿಮಿಷ ಅಂತ ರೋಹಿಣಿ ಮತ್ತೆ ಅಮ್ಮನ ಜೊತೆ ಮಾತಾಡೋದಕ್ಕೆ ಹೋಗ್ತಾಳೆ. ಅಮ್ಮ, ನಾನು ಇವಾಗ್ಲೇ ಬರ್ತೀನಮ್ಮ ಅಂತ ರೋಹಿಣಿ ಹೇಳಿದಾಗ, ಇಲ್ಲ ಕಣೆ ನೀನ್ ಇವಾಗ ಬರ್ಬೇಡ ಅಂತ ರೋಹಿಣಿನ ಅವ್ರಮ್ಮ ಹೇಳ್ತಾರೆ. ಯಾಕಮ್ಮ, ನಾನು ಇವಾಗ್ಲೇ ಕೃಷ್ಣ ನೋಡ್ಬೇಕು ಅಂತ ರೋಹಿಣಿ ಹೇಳಿದಾಗ, ಇಲ್ಲ ಕಣೆ, ಸೂರ್ಯ ಮತ್ತೆ ಮೀನಾ ಇಬ್ರು ಇಲ್ಲೇ ಇದ್ದಾರೆ ಅಂತ ರೋಹಿಣಿ ಅಮ್ಮ ಹೇಳ್ತಾಳೆ. ಸೂರ್ಯ ಮತ್ತೆ ಮೀನಾ ಅವ್ರಿಬ್ರಿಗೂ ನೀವೇನಾದ್ರೂ ಕಾಲ್ ಮಾಡಿದ್ರಾ, ನೀನ್ ಯಾಕಮ್ಮ ಅವ್ರಿಗೆ ಫೋನ್ ಮಾಡಿದೆ ಅಂತ ರೋಹಿಣಿ ಕೇಳಿದಾಗ, ಇಲ್ಲ ಕಣೆ, ಮೀನುಗೂ ಮೈ ಹುಷಾರಿಲ್ವಂತೆ, ಅದಕ್ಕೆ ಇಲ್ಲಿ ಬಂದಿದ್ದಾರೆ ಅಂತ ರೋಹಿಣಿ ಅಮ್ಮ ಹೇಳ್ತಾಳೆ. ನಾನಿವಾಗ ಕೃಷ್ಣ ನೋಡ್ಲೇಬೇಕಮ್ಮ ಅಂತ ರೋಹಿಣಿ ಹೇಳಿದಾಗ, ಈಗ ತಾನೆ ಎಮರ್ಜೆನ್ಸಿ ವಾರ್ಡ್ಗೆ ಕರ್ಕೊಂಡೋಗಿದ್ದಾರೆ, ಸೂರ್ಯ ಮೀನಾ ಇಬ್ರು ಹೋದ್ಮೇಲೆ ನಾನು ನಿನ್ಗೆ ಫೋನ್ ಮಾಡ್ತೀನಿ, ಆಗ ನೀನು ಬಾ ಅಂತ ರೋಹಿಣಿ ಅಮ್ಮ ಹೇಳ್ತಾಳೆ. ಸರಿ, ಅವ್ರು ಹೋದ ತಕ್ಷಣನೇ ನನ್ಗೆ ಕಾಲ್ ಮಾಡು ಅಂತ ರೋಹಿಣಿನೂ ಹೇಳ್ತಾಳೆ. ಅಯ್ಯೋ, ಅಲ್ಲಿ ನನ್ನ ಮಗ ಏನ್ ಕಷ್ಟ ಪಡ್ತಿದ್ದಾನೋ ಅಂತ ಗೊತ್ತಾಗ್ಲಿಲ್ವೇ, ಈ ಟೈಮಲ್ಲಿ ಅವನ ಜೊತೆ ಇರಬೇಕು ಅಂತ ನನಗೆ ಅನ್ನಿಸ್ತಿದೆ, ಆದ್ರೆ ನಾನ್ ಹೇಗೆ ಕೃಷ್ಣ ನೋಡಕ್ ಹೋಗ್ಲಿ ಅಂತ ರೋಹಿಣಿ ಮನ್ಸಲ್ಲಿ ಹೇಳ್ಕೊಳ್ಬೇಕಾದ್ರೆ ಅಲ್ಲಿಗೆ ಮನೋಜ ರೋಹಿಣಿನ ಕರೀತಾನೆ. ಸರ್, ಇವರೇ ನನ್ನ ವೈಫು ಅಂತ ಕಸ್ಟಮರ್ಗೆ ಹೇಳಿ ಈ ವಾಟರ್ ಹೀಟರ್ ಬಗ್ಗೆ ಹೇಳು ಅವ್ರ ಹತ್ರ ಅಂತ ಮನೋಜ್ ಹೇಳ್ತಾನೆ. ಇನ್ನು ಅಂತ ರೋಹಿಣಿ ಹೇಳಿದಾಗ, ಅದೇಮ್ಮ ಈ ಕೆಟಲ್ ಬಗ್ಗೆ ಹೇಳು ಅಂತ ಹೇಳಿದೆ ಅಂತ ಮನೋಜ ಹೇಳಿದಾಗ, ಕೆಟಲ್ ಬಗ್ಗೆ ರೋಹಿಣಿ ವಿವರವಾಗಿ ಹೇಳ್ತಾಳೆ. ಸರಿ, ಇದ್ರ ಬೆಲೆ ಎಷ್ಟು ಅಂತ ಕಸ್ಟಮರ್ ಕೇಳಿದಾಗ 1000 ರೂಪಾಯಿ ಅಂತ ರೋಹಿಣಿ ಹೇಳ್ತಾಳೆ. ಸರ್, ನೀವು ನೋಡಿರೋ ಫ್ರಿಜ್ನ ತಗೊಂಡ್ರೆ ಅದ್ರ ಜೊತೆಗೆ ಇದನ್ನ ಫ್ರೀಯಾಗಿ ಕೊಡ್ತೀವಿ ಸರ್ ಅಂತ ಮನೋಜ ಹೇಳ್ತಾನೆ. ಅದನ್ನ ಕೇಳಿಸ್ಕೊಂಡು ಮನೋಜ್ ಅವರೇ ಬನ್ನಿ ಇಲ್ಲಿ ಅಂತ ರೋಹಿಣಿ ಪಕ್ಕ ಕರ್ಕೊಂಡು ಹೋಗ್ತಾಳೆ. ನೀನ್ ಇವಾಗ ಇದನ್ನ ಫ್ರೀಯಾಗಿ ಯಾಕೆ ಕೊಟ್ರಿ ಅಂತ ಕೇಳ್ತಿದ್ಯಾ, ಅದೇ ಅಲ್ವಾ ರೋಹಿಣಿ, ಬಿಸ್ನೆಸ್ ಟೆಕ್ನಿಕ್ ಅಂದ್ರೆ ಇದೆ. ಇವಾಗ ನಾವು ಕಾಸ್ಟ್ಲಿ ಅವ್ರ ಫ್ರಿಜ್ ನೋಡಿದ್ದಾರೆ, ಕಾಸ್ಟ್ಲಿದು, ಅದನ್ನ ಅದ್ರ ಜೊತೆ ಫ್ರೀಯಾಗಿ ಕೊಟ್ರೆ ಅವಾಗ ಆ ಫ್ರಿಜ್ನ ಅವ್ರು ತಗೋತಾರೆ ಅಂತ ಮನೋಜ ಹೇಳ್ತಾನೆ. ಇಲ್ಲ, ಇದು ಒಳ್ಳೆ ಐಡಿಯಾನೇ, ಇದ್ರ ಬಗ್ಗೆ ನಾನೇ ನಿಮ್ ಹತ್ರ ಮಾತಾಡೋಣ ಅನ್ಕೊಂಡಿದ್ದೆ ಅಂತ ರೋಹಿಣಿ ಹೇಳ್ತಾಳೆ. ಇದ್ರ ಬಗ್ಗೆನಾ, ಏನ್ ವಿಷಯ ಅಂತ ಮನೋಜ ಕೇಳಿದಾಗ, ನಾವು ಇಲ್ಲಿಗೆ ಬರೋ ಕಸ್ಟಮರ್ನ ಮಾತ್ರ ನಂಬಿ ಬಿಸ್ನೆಸ್ ಮಾಡಕ್ಕಾಗಲ್ಲ, ಆಚೆ ಹೋಗಿ ಕಂಪ್ನಿಗಳು ಹೋಟೆಲ್ಗಳು ಅಂತ ಅಲ್ಲೆಲ್ಲ ಹೋಗಿ ದೊಡ್ಡ ದೊಡ್ಡ ಆರ್ಡರ್ನ ತಗೋಬೇಕು, ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ರೋಹಿಣಿ ಹೇಳಿದಾಗ, ಏನ್ ಐಡಿಯಾ ಅದು ಅಂತ ಮನೋಜ ಕೇಳ್ತಾನೆ. ಈಗ ಈ ಕೆಟಲ್ ಇದೆ ಅಲ್ವಾ, ಇದು ನಮ್ಗೆ ಕೆಲವು ಪ್ರಾಡಕ್ಟ್ ಜೊತೆ ಫ್ರೀಯಾಗಿ ಬರುತ್ತೆ, ಈ ಕೆಟಲ್ಗಳನ್ನ ಹೋಟೆಲ್ಗೆ ಹಾಸ್ಪಿಟಲ್ಗೆ ಅಂತ ಈ ತರ ಪ್ಲೇಸ್ಗಳಲ್ಲಿ ಫ್ರೀಯಾಗಿ ಕೊಟ್ಬಿಡೋಣ ಅಂತ ರೋಹಿಣಿ ಹೇಳಿದಾಗ, ಈ ರೀತಿ ಫ್ರೀಯಾಗಿ ಕೊಟ್ರೆ ಅದರಿಂದ ನಮ್ ವ್ಯಾಪಾರ ಹಾಳಾಗಲ್ವಾ, ಯಾಕಂದ್ರೆ ನಾವು ದಿನ ಸ್ವಲ್ಪ ಸೇಲ್ ಮಾಡ್ತೀವಲ್ವಾ ಇದನ್ನೆಲ್ಲ ಅಂತ ಮನೋಜ ಕೇಳ್ತಾನೆ. ಅದೆಲ್ಲ ಏನೂ ಆಗೋದಿಲ್ಲ ಮನೋಜ್, ಈ ರೀತಿ ನಾವು ಕಾಂಪ್ಲಿಮೆಂಟ್ ಆಗಿ ಸ್ವಲ್ಪ ಕೆಟಲ್ನ ಕೊಡೋದ್ರಿಂದ ನಮ್ ಶಾಪು ಪ್ರಮೋಟ್ ಆಗುತ್ತೆ, ಆಗ್ಲೇ ಬೇಕಾಗಿರೋ ದೊಡ್ಡ ದೊಡ್ಡ ಪ್ರಾಡಕ್ಟ್ಗಳನ್ನ ನಮ್ಮ ಅಂಗಡಿಲಿ ಬಂದು ತಗೋತಾರೆ ಅಂತ ರೋಹಿಣಿ ಹೇಳ್ತಾಳೆ. ಕರೆಕ್ಟಾಗಿ ಹೇಳಿದೆ,
ಸರಿ, ಓಕೆ, ಇದನ್ನ ನಾಳೆಯಿಂದ ಮಾಡೋಣ ಅಂತ ಮನೋಜ ಹೇಳಿದಾಗ, ನಾಳೆ ಯಾಕೆ, ಇವತ್ತಿಂದನೇ ಶುರು ಮಾಡೋಣ ಅಂತ ರೋಹಿಣಿ ಹೇಳ್ತಾಳೆ. ಸರಿ ಅಂತ ಕೆಟಲ್ಗಳನ್ನ ತಗೊಂಡು ಆಸ್ಪತ್ರೆಗೆ ಹೊರಡ್ತಾಳೆ ರೋಹಿಣಿ. ಈ ಕಡೆ ಹಾಸ್ಪಿಟಲ್ನಲ್ಲಿ ಆಚೆ ಸೂರ್ಯ ಮತ್ತೆ ಮೀನಾ ರೋಹಿಣಿ ಅಮ್ಮ ವೇಟ್ ಮಾಡ್ತಾ ಇರ್ತಾರೆ. ಆಗ ಡಾಕ್ಟರ್ ಬರ್ತಾರೆ. ಅಳಬೇಡಿ, ಯಾವುದೇ ರೀತಿ ತೊಂದರೆ ಇಲ್ಲ, ಅವನ ಕಣ್ಣಿಗೆ ಏನೂ ಆಗಿಲ್ಲ, ಐಬಾಲ್ಗೆ ಗಾಯ ಆಗಿಲ್ಲ, ನೋಡೋದಿಕ್ಕೆ ಯಾವುದೇ ರೀತಿ ತೊಂದರೆ ಏನಿಲ್ಲ, ಸರಿಯಾದ ಟೈಮಿಗೆ ಕರ್ಕೊಂಡು ಬಂದಿದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ. 2 ದಿವಸದಲ್ಲಿ ಕಣ್ಣಿಗೆ ಕಟ್ಟಿರೋ ಪಟ್ಟಿನ ಬಿಚ್ತೀವಿ, ಯಾವಾಗ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ ಅಂತ ಡಾಕ್ಟರ್ ಅಲ್ಲಿಂದ ಹೊರಡ್ತಾರೆ. ಸೂರ್ಯ ಮತ್ತೆ ಮೀನಾ ರೋಹಿಣಿ ಅಮ್ಮನ ಸಮಾಧಾನ ಮಾಡ್ತಾರೆ. ಸರಿ, ನೀವಿನ್ ಹೊರಡಿ ಅಂತ ರೋಹಿಣಿ ಅಮ್ಮ ಹೇಳಿದಾಗ, ಪರವಾಗಿಲ್ಲ ಅಮ್ಮ, ಡಿಸ್ಚಾರ್ಜ್ ಮಾಡ್ಲಿ, ಆಮೇಲೆ ಹೋಗ್ತೀವಿ ಅಂತ ಸೂರ್ಯ ಹೇಳ್ತಾನೆ. ಅಲ್ಲಿಗೆ ಕೆಟಲ್ಗಳನ್ನ ತಗೊಂಡು ರೋಹಿಣಿ ಆಸ್ಪತ್ರೆಗೆ ಬರ್ತಾಳೆ. ಬಂದು ಮ್ಯಾನೇಜರ್ ಹತ್ರ ಹೋಗಿ, ಹೊಸ ಅಂಗಡಿ ಓಪನ್ ಮಾಡಿದೀವಿ, ಅದಕ್ಕೆ ಕೆಟಲ್ಗಳನ್ನ ಕಾಂಪ್ಲಿಮೆಂಟ್ ಆಗಿ ಕೊಡೋಣ ಅಂತ ಬಂದಿದೀವಿ ಅಂತ ಅವ್ರ ಹತ್ರ ಹೇಳಿ, ಎಲ್ಲಾ ವಾರ್ಡಿಗೆ ನಾನೇ ಹೋಗಿ ಕೊಡ್ತೀನಿ ಅಂತ ಹೇಳ್ತಾಳೆ ರೋಹಿಣಿ. ಸಿಸ್ಟರ್ ಬಂದು ಮಕ್ಳು ವಾರ್ಡಿಗೆ ರೋಹಿಣಿಯ ಕರ್ಕೊಂಡು ಹೋಗ್ತಾರೆ. ರೋಹಿಣಿ ಅಲ್ಲಿ ಎಲ್ರಿಗೂ ಕೊಟ್ಟು ನೋಡ್ಬೇಕಾದ್ರೆ ಅಲ್ಲಿ ಕೃಷಿ ಇರೋದಿಲ್ಲ. ಆಗ ಇಲ್ಲಿ ಸ್ಪೆಷಲ್ ವಾರ್ಡ್ ಯಾವುದು ಅಂತ ನೋಡ್ಬೇಕಾದ್ರೆ, ಇದು ಸ್ಪೆಷಲ್ ವಾರ್ಡೆ ಮಕ್ಕಳಿಗೆ ಅಂತ ಸಿಸ್ಟರ್ ಹೇಳ್ತಾರೆ. ಅದ್ರ ಒಳಗಡೆ ಹೋಗ್ಬೇಕಾದ್ರೆ ಎದುರುಗಡೆ ಮೀನಾ ಮತ್ತೆ ಸೂರ್ಯ ಇಬ್ರು ಸಿಗ್ತಾರೆ. ಅದನ್ನ ನೋಡಿ ರೋಹಿಣಿ ಶಾಕ್ ಆಗ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.